Hello friends, now we are going to ಕುಂಬ್ಳೆಬೈಲು. ಈಗ ಇವತ್ತು ಸಂಡೇ ಅಲ್ವಾ, ಅದಕ್ಕೆ ಹಾಫ್ ಡೇ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಪ್ಲ್ಯಾನ್ ಏನಿಲ್ಲ, ಸುಮ್ಮನೆ ಹೋಗ್ತಾ ಇರೋದಷ್ಟೇ. ಅಷ್ಟು ಸವಳಂಗ ಅಂದ್ಕೊಂಡಿದ್ವಿ, ಸವಳಂಗ ಆಗಲಿಲ್ಲ. ಯಾಕಂದರೆ ಸನ್ನೆ ಇಲ್ವಲ್ಲ, ಸನ್ನೆ ಕಾಣಿಸ್ತಿಲ್ಲ ಇವತ್ತು. ಅದಕ್ಕೆ ಕುಂಬ್ಳೆಬೈಲು ಅಂದ್ಕೊಂಡಿದ್ದೀವಿ, ಹೋಗ್ಬೇಕು. ದಿಸ್ ಈಸ್ ವಿಶ್ವ. ಈಗ ನಾನು ವಿಶ್ವ ರೆಡಿಯಾಗಿ ಕುಂತಿದ್ದೀವಿ. ಶಿವರು ಮತ್ತು ವಂಶಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲೇ ಬಂದರೆ ಒಂದು 5 ನಿಮಿಷದಲ್ಲಿ ಬರ್ತೀನಿ ಅಂದರು. ಬಂದಮೇಲೆ ಹೋಗ್ತಾ ಇರೋದೆ. ಈಗ ಕುಂಬ್ಳೆಬೈಲು ಹೋಗೋಣ. ಎಸ್. ಎಷ್ಟು ಕಿಲೋಮೀಟರ್ ಇದೆ? ಐ ಥಿಂಕ್ 35 ಕಿಲೋಮೀಟರ್ಸ್ ಅನ್ಸುತ್ತೆ. 435 440 ಆಗಿದೆ ಅಲ್ಲ. 445 ಅಂದರೆ ಒಂದು 20 to 30 ಮಿನಿಟ್ಸ್ ಸಾಕು, ಹೋಗಿ ಬರ್ಬೋದು. ಹೋಗೋಕ್ಕೆ 30 ಮಿನಿಟ್ಸ್ ಆದಮೇಲೆ ಅಲ್ಲಿ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿ ಬಂದ್ಬಿಡೋಣ. ಇಲ್ಲ ಅಂದ್ರೆ ಸುಮ್ಮನೆ ರೈಡ್ ಹೋಗಿ ಬರೋಣ ಅಷ್ಟೇ. ಮುಚ್ಚಿದ್ರು ನಮ್ಮ ಬಿಡ್ತಾ ಇಲ್ಲ. ಇನ್ನೊಂದು ಸ್ಟೋರಿ ಆಗ್ತಾನ, ಹೀಲ್ಡ್ ಅಂತ ಆಗ್ತಾನೆ ಈಗ ವಿಶ್ವ. ಏನ್ ಕಾಂಟ್ಯಾಕ್ಟ್ ಹೇಳ್ತೀನಿ. ಬೆಳಗ್ಗೆ ಲೈಕ್ ವಿಶ್ವ ಇವತ್ತು ಅನಸ್ತೇಜ ಪೋಸ್ಟಿಂಗ್ ಅಂತ ಹಾಲಿಡೇ ಇತ್ತು, ಬೆಳಗ್ಗೆ ರೈಡ್ ಅಂತ ಹೋಗಿದ್ದ. ಹೋಗಿ ಬಂದು ಸ್ಟೋರಿ ಹಾಕಿದ್ದ ಹೀಲಿಂಗ್ ಅಂತ. ಸೊ ಈಗ ಈವ್ನಿಂಗ್ ರೈಡ್ ಅಲ್ಲಿ ಹೀಲ್ಡ್ ಅಂತ ಆಗ್ತಾನೆ. ನಾಳೆ ಬೆಳಿಗ್ಗೆ ಮತ್ತೆ ಸೇಮ್ ರೊಟೀನ್. ಮತ್ತೆ ಇಲ್ಲ, ಅದು ಗಾಯ ಮಾಡ್ಕೊಳ್ಳೋದು ನಾಳೆ. ಮತ್ತೆ ಕರ್ಕೊಂಡು ಗಾಯ ಮಾಡ್ಕೊಂಡು ಈಗ ಇವರು ಬರ್ತಾನೆ, ವೆಯ್ಟ್ ಮಾಡೋಣ. ಶೃಂಗೇರಿಗೆ ಹೋಗ್ಬಿಡೋಣ. 97 ಕಿಲೋಮೀಟರ್ಸ್ ಅಂತೆ. ಬಿದ್ದ ಅಲ್ಲ ಗುರು, ಆಕ್ಸಿಡೆಂಟ್. ಅವನೇ ಬಿದ್ದಿದ್ದು, ಏನು ಹೊಡೆದಿಲ್ಲ. ರೋಡ್ ರೇಜ್ ಆಗ್ಬಿಟ್ಟಿದೆ, ಅಲ್ಲಿ ಆಕ್ಸಿಡೆಂಟ್ ಆಗಿದೆ. ವಂಶಿನ್ ನೋಡ್ಬಿಟ್ಟು ಎದರ್ಕೊಂಡು ಬಿದ್ದವ. ಹೋಗೋಣ. ಸೂರ್ಯನೇ ಕಾಣಿಸ್ತಿರ್ಲಿಲ್ಲ ಗುರು, ಈಗ ಸೂರ್ಯ ಕಾಣಿಸ್ತವನೆ. ಹಿಂಗೆ ಲೆಫ್ಟಿಗೆ ಹೋದ್ರೆ ಅರುಣ ಅವ್ರ ಬರುತ್ತೆ, ಭದ್ರಾವತಿ, ಸಾರಿ ಲಕ್ವಳ್ಳಿ ಆ ಕಡೆ. ರೈಟ್ ಹೋದ್ರೆ ಕುಂಬ್ಳೆಬೈಲು. ನಮ್ಮವ್ರ ಆ ಕಡೆ ಹೋಗ್ತಾರೆ, ಧೈರ್ಯವಾಗಿ ಕೂತ್ಕೊಂಡು. ವಿಚಾರ ಐಫೋನ್ ಸಿಕ್ಕಾಬಿಟ್ಟಿದೆ ಅಂತ ವಿಚಿತ್ರವಾಗಿ ನೋಡ್ತಾರೆ ಎಲ್ಲ. ವಿಚಿತ್ರವಾಗಿ ನೋಡ್ತಾರಲ್ಲ. ಚೆಕ್ ಪೋಸ್ಟ್ ಇದೆ, ಯಾಕಂದ್ರೆ ಇದೇ ಎಂಟ್ರಿ ಪಾಯಿಂಟ್. ನಮ್ಮ ಶೃಂಗೇರಿ ಕಡೆ ಹೋಗ್ಬೇಕಾದ್ರೆ ಇದು ಫಾರೆಸ್ಟ್ ಎಂಟ್ರಿ ಸ್ಟಾರ್ಟ್ ಆಗುತ್ತಲ್ವ. ಏನು ಗೊತ್ತಾಗಿಲ್ಲ ಅಂದ್ರೆ ಈ ಚೆಕ್ ಪೋಸ್ಟ್ ಹತ್ರನೇ ನೆಕ್ಸ್ಟ್ ಬರೋ ಲೆಫ್ಟ್ ಪಕ್ಕದಲ್ಲೇ ಇದೆ. ಲೆಫ್ಟ್ ತಿರುಗಿಕೊಂಡ್ರೆ ಕುಂಬ್ಳೆಬೈಲು ಭದ್ರಾವತಿ ಬ್ಯಾಕ್ ವಾಟರ್ಸ್ಗೆ ಹೋಗ್ತದೆ. ಈ ಹಳ್ಳಿದವರೆಲ್ಲ ಹಂಗೆ ನೋಡ್ತವ್ರೆ, ನಂಗೆ ನೋಡ್ತವ್ರೆ, ಏನೋ ದೊಡ್ಡ ಟ್ರೈ ಮಾಡ್ದಂಗೆ ನೋಡ್ತಾರಪ್ಪ. ವೆಹಿಕಲ್ಸ್ ಬರ್ತಿದ್ದಾವ ಶಿಷ್ಯ ಆ ಕಡೆಯಿಂದ. ಆಲ್ರೆಡಿ ಹೋಗಿ ಬರ್ತಾವ್ರವ್ರು, ನಾವು ಈಗ ಹೋಗ್ತಾ ಇದೀವಿ. And show not a low but unique roar. Let us roar, roar, roar. We no longer hide, take the stage
Cages broken and life will brighten. Go freshen as within. They awaken. ಇಲ್ಲೇ ಮುಗಿದೋಯ್ತು. ಇದು ಆಫ್ ರೋಡ್ ಹಿಂಗ್ ಬಂದ್ರೆ ಹಿಂಗ್ ಬಂದಂಗೆ. ಇದನ್ನ ದಾಟಿದ್ರೆ ಈ ಕಡೆ ಗಾಡಿ ತಗೊಂಡ್ ಹೋಗ್ಬೋದು. ನೀರ್ ಕಡಿಮೆ ಇದ್ರೆ, ನೀರ್ ಇದ್ರೆ ಅಲ್ಲ ನಿಲ್ಸ್ಬೇಕಾಗುತ್ತೆ. ನೀರ್ ಇರಲ್ಲ ಈಗ, ಅದೇ ಬೇಕಿದ್ರೆ ತಗೊಂಡ್ ಹೋಗ್ಬೋದು. ಇಲ್ಲಿ ಪಾರ್ಟಿ ಮಾಡಕ್ ಜಾಸ್ತಿ ಜನ ಬರ್ತಾರೆ. ಆನೆಗಳು ಇದಾವಂತೆ ಇಲ್ಲಿ, ಆನೆ ಇದಾವಂತೆ. ಅದಕ್ಕೆ ಫುಲ್ ಒಳಗೆ ಹೋಗಕ್ ಬಿಡಲ್ಲ ಲೋಕಲ್ಸ್ ಇದ್ರೆ. ಬರ್ಬೇಡ್ರಿ ನೀವು, ನಿಮ್ಗೆ ಗೊತ್ತಾಗಲ್ಲ, ಸಣ್ಣ ಮಕ್ಳು ಇದೀರಾ ಅಂತ ಕಳಿಸ್ತಾರೆ ವಾಪಸ್. ಚಿರತೆ ಚಿರತೆ ಚಿರತೆ. ಮಾಮ ಬ್ಲಾಕ್ ಪ್ಯಾಂಥರ್ ಮಾಮ. ಬ್ಲಾಕ್ ಪ್ಯಾಂಥರ್, ಬ್ಲಾಕ್ ಪ್ಯಾಂಥರ್. ಹಿಮಾಲಯನಲ್ಲಿ ಹಿಂಗೆಲ್ಲ ಬಂದ್ರೆ ಏನ್ ಅನ್ಸೋದೇ ಇಲ್ಲ ಮಾವ. ಮಂದಲ್ಪಟ್ಟಿ ನನ್ಗೇನ್ ಅನ್ನಿಸ್ಲೇ ಇಲ್ಲ, ಕೈ ನೋವು ಬಂತು ಬಿಡು ಮಾವ. ನೀರಿದಾವ ಮಾವ, ಜಾಸ್ತಿ ಐತೆ. ಇದು ಹೆಂಗೆ ನಾವು ಯಾವಾಗ ಬಂದಾಗ ಮಾನ್ಸೂನ್, ಬಿಫೋರ್ ಮಾನ್ಸೂನ್ ಎಲ್ಲ ಖಾಲಿ ಅಲ್ಲಿವರೆಗೂ ಹೋಗಿದ್ವಿ. ಈಗ ನಡ್ಕೊಂಡಲ್ಲ, ಗಾಡಿನಾಗೆ ಹೋಗಿದ್ವಿ. ಗಾಡಿ ಹೋಗ್ಬೋದು, ಅಲ್ಲಲ್ಲೇ ಕೊಚ್ಚ ಇರ್ತದೆ, ಅದನ್ನ ದಾಟಿಸ್ಕೊಂಡು ನೋಡ್ಕೊಂಡು ಹೋಗ್ಬೇಕಷ್ಟೆ. ಮನೆ ಇದಾವೆ ಇವ್ರದೆಲ್ಲ. ಇದೆ ಕೆಲ್ಸ, ವ್ಯವಸಾಯ. ಇದು ಭತ್ತ ಬೆಳೆಯೋದು, ಫಿಶಿಂಗ್ ಮಾಡೋದು. ಇಲ್ಲಿ ಅವಾಗ ಮಹಾರಾಷ್ಟ್ರದಿಂದ ವಲಸೆ ಬಂದಿರೋದ್ ಮಾವ ಈ ಕಡೆಗೆ. ಇವರೆಲ್ಲ ಮರಾಠಿ ಮಾತಾಡ್ತಾರೆ. ಇಲ್ಲೇ ಇದೆಯಲ್ಲ ಈ ಜಾಗದಲ್ಲಿ, ಅದೇನೋ ಜಾತ್ರೆ ಮಾಡ್ತಿದ್ರು ಅವತ್ತು. ಮೀನ್ಸ್ ಅವರು ದೇವ್ರಿಗೆ ಪೂಜೆ ಮಾಡ್ತಿದ್ರು. ಭಜನೆ ಮಾಡ್ತಾರಲ್ಲ ನಮ್ಮೂರು ಮನೆ ಕಡೆ, ಆತರ ಡ್ಯಾನ್ಸ್ ಮಾಡ್ಕೊತ ಪೂಜೆ ಮಾಡ್ತಾ ಇದ್ರು. ಅದನ್ನೆಲ್ಲ ವಿಡಿಯೋ ತಗೊಂಡಿದ್ದೆ. ಅದೆಲ್ಲ ಇತ್ತ ವಿಡಿಯೋಸ್ ಇಲ್ಲ. ನಾನು, ಗುಂಡ ಮತ್ತೆ ಯಾರ್ಯಾರು ಬಂದಿದ್ವಿ. ಅವರು ಸೀನಿಯರ್ಸ್, ಆಕ್ಚುಲಿ ನವೋದಯ ಸೀನಿಯರ್ಸ್. ನೀರ್ ಜಾಸ್ತಿ ಇದೆ, ಹೋಗಕ್ ಆಗಲ್ಲ, ಇಲ್ಲೇ ನಿಲ್ಸ್ಬೇಕಾಗುತ್ತೆ. ಎದ್ರಿದ್ನಲ್ಲ, ನೀರ್ ಜಾಸ್ತಿ ಇದೆ. ಯಾಗ ರೀಸೆಂಟ್ ಏನಿದೆ ಗುರು, ಸೆಕ್ಸಿ ಇದೆ. ಸಕ್ಕತ್ತಾಗಿ ಕಾಣಿಸ್ಬೇಕು ನೋಡಕ್ಕೆ. ಫುಲ್ ವೈಟ್, ಫುಲ್ ಫಾಗ್. ಸಂಜೆ ಆಯ್ತಲ್ಲ, ವಿಂಟರ್ ಬೇರೆ, ಫಾಗ್ ಸ್ಟಾರ್ಟ್ ಆಗ್ತಿದೆ. ನಮ್ಮವನಲ್ಲಿ ಕಾಣಿಸ್ತಾನೆ ಇಲ್ಲ ಮಿರರ್ ಅಲ್ಲೂ. ಅದೇ ಇನ್ನೂ ಆಯ್ತಲ್ಲ ಮಾವ. ನಾವು ಯಾವಾಗ ಒಂದು ಇಲ್ಲ ಹಾಕ್ಲಾ, ಆ ಕಡೆ ಹಾಕ್ಲಾ, ಹೀಗೆ ಹೋಗೋಣ. ಯಾವಾಗ ನಾನು PSM ಸ್ಟಾರ್ಟ್ ಆದಾಗ ಬಂದಿದ್ದು, ಅವಾಗೂ ಇಷ್ಟೇ ನೀರಿತ್ತು. ಚೆನ್ನಾಗಿ ಕಾಣಿಸ್ತೈತೆ. ಓ ನೈಸ್ ಫೋಟೋ ಶೂಟ್. ಸೊ ಇವತ್ತು ಸಂಡೇ 5 o'clock ಆಗ್ತಿದೆ ಈವ್ನಿಂಗ್. ಸಂಡೇ ಆ್ಯಂಡ್ ಫನ್ ಡೇ. ಏನಂದರೆ ವಿಶೇಷ, ಇವತ್ತು ಉಂಬ್ಳೆ ಬೈಲಿಗೆ ಹೋಗೋಣ ಅಂತ ಬಂದ್ವಿ. ಬಂದಿದ್ದೀವಿ. ನೀರೆಲ್ಲ ಜಾಸ್ತಿ ಇದೆ, ನಿಂದ್ರಕ್ಕೆ ಜಾಗ ಕಡಿಮೆ ಇದೆ ನೋಡಿ. ಆಕ್ಚುಲಿ 3 months ಬ್ಯಾಕ್ ಬಂದಿದ್ವಿ, ಅವಾಗ್ಲೂ ಇಷ್ಟೇ ನೀರಿತ್ತು, ಈಗಲೂ ಅಷ್ಟೇ ನೀರಿದೆ. ಅದೇನು ಕಡಿಮೆನೇ ಆಗಿಲ್ಲ. ಆ್ಯಕ್ಚುಲಿ ಕಡಿಮೆ ಆಗಿರುತ್ತೆ, ಒಳಗೆಲ್ಲ ಹೋಗ್ಬೋದು ಅನ್ಕೊಂಡ್ ಬಂದಿದ್ದು, ನೀರೇ ಕಡಿಮೆ ಆಗಿಲ್ಲ. ಸೊ ತಪ್ಪಾಗಿ ಕೇಳ್ತಿದ್ದಾರೆ, 100 ರೂಪಾಯಿ ಕೇಳ್ತಾರೆ ಪರ್ ಪರ್ಸನ್. ನೋಡೋಣ. ಹೌದಾ? ಇರ್ತದೆ, ನೆಕ್ಸ್ಟ್ ಯಾವಾಗಾದ್ರೂ ಬರೋಣ ತಗೋ. ಓಕೆ ಓಕೆ. ಚಿರತೆ ಎಲ್ಲ ಐತೆ.
ಹಾ? ಅದೇ ನೀರ್ ಜಾಸ್ತಿ ಇದೆ ಮಾವ. ಮಳೆ ಬಂದೈತಿ ರೀಸೆಂಟ್ ಆಗಿ. ಅವಾಗ ಸೈಕ್ಲೋನ್ ಇತ್ತಲ್ಲ, ಅವಾಗ ಕಂಟಿನ್ಯೂಸ್ ಹೊಡೆದೇ ಇರ್ತದೆ ಈ ಕಡೆ ಮಳೆ. ಸೊ ಜಾಸ್ತಿ ಇದೆ ನೀರು. ಇಲ್ಲಿ ರೋಡ್ ಹಾಕ್ಸಿದ್ರು ಮಾವ ಒಂದ್ ಟೈಮಲ್ಲಿ. ಮಣ್ಣು ಹೊಡ್ಸಿದ್ರು ಫುಲ್. ಅದೆಲ್ಲ ಮಳೆ ಒಂದ್ಸರಿ ಬಂದ್ರೆ ಸಾಕು, ಹೋಗ್ಬಿಡ್ತದೆ. ಅದೇ ಕಲ್ಲು ಹಾಕ್ಬಿಟ್ಟು ಕಲ್ ಮೇಲೆ ಮಣ್ಣು ಹಾಕಿ ಹೊಡ್ಸಿದ್ರು. ಅದೇ ಮಣ್ಣು ಹೋಗೈತೆ ಕಚ್ಕೊಂಡು. ಹಾ, ಕಾರ್ ಹಾಕ್ಸಿದ್ರೆ ಇರ್ತದೆ. ಐ ಬೀಮ್ ಅಲ್ಲಿ ಹೊಡಿಯೋದೇ ಇಲ್ಲ. ಐ ಬೀಮ್ ಅಲ್ಲಿ ನಾನು ಜಾಸ್ತಿ ಹೊಡಿಯಲ್ಲ ಗಾಡಿ, ಯಾಕಂದ್ರೆ ಬ್ಯಾಟ್ರಿ ಬೇಗ ಹೋಗುತ್ತೆ. ಆದಷ್ಟು ನಾನು ಲೋ ಬೀಮ್ ಅಲ್ಲೇ ಹೊಡಿಯಕ್ ಟ್ರೈ ಮಾಡ್ತೀನಿ. ಫಾರೆಸ್ಟ್ ತುಂಬಾ ಡೀಪ್ ಡೆನ್ಸ್ ಫಾರೆಸ್ಟ್ ಇರ್ತದಲ್ಲ, ಆ ಟೈಮಲ್ಲಿ ಮಾತ್ರ ಐ ಬೀಮ್ ಹಾಕ್ತೀನಿ. ನನಗೆ ಹಿಂಗ ಹೊಡೆದ ಅಭ್ಯಾಸ. ರಿಫ್ಲೆಕ್ಸ್ ಜಾಸ್ತಿ. ಲೋ ಬೀಮ್ ಅಲ್ಲಿ ಇಷ್ಟರಲ್ಲೇ ಹೊಡಿಬೇಕು, ನೀನು ಟ್ರೈ ಮಾಡ್ಬೇಕು. ಹಂಗ ಹೊಡೆದ ಅಭ್ಯಾಸ ನನ್ಗೆ. ಚೆನ್ನಾಗಿ ರಿಫ್ಲೆಕ್ಸ್ ಬಂದ್ಬಿಟ್ಟೈತೆ ಗಾಡಿ. ಒಂದೊಂದ್ಸರಿ ಆರಿಸ್ಬಿಡ್ತೀನಿ. ಮ್ಯಾಕ್ಸಿಮಮ್ ಟೈಮ್ಸ್ ಎಲ್ಲ ಚೆನ್ನಾಗಿ ಅಂದ್ರೆ ಈಗ ನೋಡು ರಿಫ್ಲೆಕ್ಸ್ ಹಂಗೆ ಸಡನ್ ಬ್ರೇಕ್. ಸಿಂಗಲ್ ಇದ್ರೆ ಓಕೆ, ಡಬಲ್ ಇದ್ದಾಗ ಸ್ವಲ್ಪ ಕಷ್ಟ ಆಗ್ತದೆ. ಏನು ಕಾಡ್ತಾನೆ ಇಲ್ಲಲ್ಲ ಸಿಕ್ಕ. ಗೆಸ್ ಮೇಲೆ ಹೊಡಿಬೇಕು ಒಂದೊಂದ್ಸರಿ ನೈಟ್ ಹೊತ್ತು. ಗೆಸ್ ಮೇಲೆ ಹೊಡಿತಾ ಇರ್ತೀನಿ ಒಂದೊಂದ್ಸರಿ ನೈಟ್ ಅಲ್ಲಿ. ಏನು ಕಾಣಿಸೋದಿಲ್ಲ. ನನ್ ಮಕ್ಕಳು ಡಿಕ್ಕು ಮಾಡೋದಿಲ್ಲ. ಅದಕ್ಕೆ ಒಂದೊಂದ್ಸರಿ ಎಕ್ಸ್ಟ್ರಾ ಲೈಟ್ಸ್ ಬರ್ತಾವಲ್ಲ, ಹಾಕ್ಸ್ಬಿಡೋಣ ಅನಿಸ್ತದೆ. ಹಾಕ್ಸಿ ರಾಡ್ ಬಿಡ್ಬೇಕು ನೋಡ ಅವರಿಗೆ ವಾಪಸ್. ಕೆಲವೊಂದು ಲೈಟ್ಸ್ ಹೆವಿ ಫೋಕಸ್ ಆಗ್ತವೆ, ಅಂತ ಲೈಟ್ಸ್ ಹಾಕ್ಬಿಟ್ಟು ಅದು ಹೆಂಗ್ ಬಿಡುತ್ತೀನಿ. ಈಗೇನ್ ಸದ್ಯ ಎಲ್ಲೂ ಹೋಗಲ್ಲ ಅಂತ ನೀ ಹಾಕ್ಸಿಲ್ಲ ಅಷ್ಟೇ. ಬರೀ ಟೂರ್ ಹೋಗ್ತೀನಿ ಅಂದ್ರೆ ಅಂತ ಲೈಟ್ಸ್ ಹಾಕ್ಸ್ಬಿಡ್ಬೇಕು, ಒಳ್ಳೇದು.